ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಅದ್ಭುತವಾದಂತಹ ಅವಕಾಶ, ಒಂದು ಚಾನ್ಸ್ ಇದೆ. ಏನಂದ್ರೆ, ನಿಮ್ಮ ಸಮಸ್ಯೆಗಳು, ನಿಮ್ಮ ಹಲವಾರು ಸಮಸ್ಯೆಗಳನ್ನ ಹೇಳ್ತಾರಲ್ಲ, ಒಂದು ಕಲ್ಲಲ್ಲಿ ಎಲ್ಲ ಅಕ್ಕಿ ಹೊಡೆದ್ರ ಅನ್ನೋದ್ರ ಆ ಥರ ಒಂದು ದಿವಸ ಯಾವುದಪ್ಪ ಅಂದರೆ ಜೂನ್ 6ನೇ ತಾರೀಕು ಒಂದು ಅದ್ಭುತವಾದ ಗ್ರಹ ಸ್ಥಿತಿಗಳಿದೆ. ಅಂದರೆ ನಭೋಮಂಡಲದಲ್ಲಿ ನೀವು ಅವತರಿಸಿದ ಗ್ರಹಗಳ ಸ್ಥಿತಿಗಳನ್ನು ನೋಡಿದ್ರೆ, ನಿಮ್ಮ ರಾಶಿಯಿಂದ 5ನೇ ರಾಶಿಯಾದಂತಹ ವೃಷಭ ರಾಶಿಯಲ್ಲಿ ಪಂಚಗ್ರಹ ಮಹಾಕೂಟ ಇದೆ. 5 ಗ್ರಹಗಳು ಒಂದೇ ರಾಶಿಯಲ್ಲಿದೆ. ಜೂನ್ 6ನೇ ತಾರೀಕು ವೈಶಾಖ ಅಮಾವಾಸ್ಯೆ ದಿವಸ. ಸೊ ಅವತ್ತಿನ ದಿವಸ ಮಕರ ರಾಶಿಯವರಿಗೆ ಒಂದು ಅದ್ಭುತವಾದ ಚಾನ್ಸ್ ಏನಪ್ಪ ಅಂತಂದ್ರೆ, ಅವರ ಹಲವಾರು ಸಮಸ್ಯೆಗಳಿಗೆ ಅವತ್ತು ಪರಿಹಾರ ಮಾಡ್ಕೊಂಡ್ಬಿಡ್ಬೋದು. ಪಂಚಮದಲ್ಲಿ ಪಂಚಗ್ರಹ ಯೋಗ ಹಾಗೂ ಪಂಚಗ್ರಹಗಳಿಗೂ 5 ಗ್ರಹಗಳ ಪೂರ್ಣ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲೆ. ಯಾವುದಾವುದು 5 ಗ್ರಹಗಳು? ಮೊದಲನೇದಾಗಿ ಗುರುಗ್ರಹ. ಮಕರ ರಾಶಿಯವರಿಗೆ ತೃತೀಯಾಧಿಪತಿಯೇ ಗುರು, ವ್ಯಯಾಧಿಪತಿಯೇ ಗುರು. ಆದ್ದರಿಂದ ಗುರುವಿನ ಆರಾಧನೆಯನ್ನ ಮಾಡುವುದರ ಮೂಲಕ ನೀವು ನಷ್ಟದಿಂದ ಹೊರಬರಬಹುದು. ಸಹೋದರ ಸಹೋದರಿಯರ ಸಮಸ್ಯೆ ಏನಾರು ಇದ್ರೆ, ನಿಮ್ಮ ಅಣ್ಣಂಗೆ ನಿಮಗೆ ಸಮಸ್ಯೆ, ಅಕ್ಕಂಗೆ ನಿಮಗೆ, ತಂಗಿಗೆ ನಿಮಗೆ, ಏನೇ ಸಹೋದರ ಸಹೋದರಿಯ ಸಮಸ್ಯೆಗಳು, ಅವತ್ತಿನ ಸಹ ದೇವತಾ ಆರಾಧನೆ ಮಾಡಿಕೊಂಡ್ರೆ ಪರಿಹಾರವಾಗತ್ತೆ. 2ನೇ ಗ್ರಹ ಅಲ್ಲಿ ಬರತಕ್ಕಂಥದ್ದು ರವಿಗ್ರಹ. ಮಕರ ರಾಶಿಯವರಿಗೆ ಅಷ್ಟಮಾಧಿಪತಿ. ಸೊ ನಿಮ್ಮ ಆರೋಗ್ಯ ಸರಿ ಹೋಗಬೇಕು, ಅವತ್ತಿನ ಸಹ ರವಿ ಆರಾಧನೆ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ವಿವಾಹಿತ ಸ್ತ್ರೀ, ಮಕರ ರಾಶಿಯ ಸ್ತ್ರೀ ಆದರೆ ಅವತ್ತಿನ ದಿವಸ ರವಿ ಆರಾಧನೆ ಮಾಡೋದ್ರಿಂದ ಅವರ ಯಜಮಾನರ ಆರೋಗ್ಯವೂ ಸರಿ ಹೋಗುತ್ತೆ. ಬಹಳ ಅದ್ಭುತವಾದಂತಹ ಅವಕಾಶ ಅದು. 3ನೇದಾಗಿ ಅಲ್ಲಿ ಇರ್ತಕ್ಕಂತಹ ಗ್ರಹ ಚಂದ್ರಗ್ರಹ. ಸೊ ಆದ್ರಿಂದಾಗಿ ಚಂದ್ರನ ಆರಾಧನೆಯನ್ನ ಅವತ್ತಿನ ದಿವಸ ಜೂನ್ 6ನೇ ತಾರೀಕು ಮಾಡೋದ್ರಿಂದ ಅವಿವಾಹಿತರಾದ್ರೆ ವಿವಾಹದ ವಿಚಾರದಲ್ಲಿ ಅನುಕೂಲವಾಗುತ್ತೆ. ವಿವಾಹಿತರಾಗಿದ್ದು ಗಂಡ ಹೆಂಡತಿ ಜಗಳ ಇದ್ರೆ ಅನ್ಯೋನ್ಯಸ್ಕ ದಾಂಪತ್ಯ ಜೀವನದ ವಿಚಾರದಲ್ಲಿ ಅನುಕೂಲವಾಗುತ್ತೆ. ನೀವು ಜಾಬ್ ಮಾಡ್ತಾ ಇದ್ದೀರಾ ಅಂತಾದ್ರೆ ನಿಮ್ಮ ಟ್ರಾನ್ಸ್ಫರ್ ವಿಚಾರಗಳಿಗೆ ನಿಮಗೆ ಅನುಕೂಲವಾಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ನಿಮಗೆ ಅನುಕೂಲವಾಗುತ್ತೆ. ನೆಕ್ಸ್ಟ್ ಇರ್ತಕ್ಕಂಥ ಗ್ರಹ ಯಾವುದು? ಬುಧಗ್ರಹ. ಬುಧಗ್ರಹ ಅಂದರೆ ನಿಮ್ಮ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ, ಆರೋಗ್ಯ ಬಾಧೆಯೂ ಬಂತು. ಸೊ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋಕೆ ಬುಧನ ಆರಾಧನೆ ನಿಮಗೆ ಅನುಕೂಲ ಮಾಡಿಕೊಡ್ತದೆ. ಅಷ್ಟೇ ಅಲ್ಲ, ನಿಮ್ಮ ಪಿತ್ರಾರ್ಜಿತ ಆಸ್ತಿ, ನಿಮ್ಮ ತಂದೆಯವರ ಆರೋಗ್ಯ, ಇದೆಲ್ಲದನ್ನು ಸಹ ಒಂದು ಬುಧನ ಆರಾಧನೆಯಿಂದ ಜೂನ್ 6ನೇ ತಾರೀಕು ಬುಧನ ಆರಾಧನೆ ಮಾಡೋದ್ರಿಂದ ನಿಮಗೆ ಅದಷ್ಟು ಸಹ ಸಿಗಲಿದೆ. ನೋಡಿ ಎಷ್ಟೆಲ್ಲ ಅದ್ಭುತವಾದಂತಹ ಅವಕಾಶ. ನೆಕ್ಸ್ಟ್ ಅಲ್ಲಿರ್ತಕ್ಕಂಥ ಗ್ರಹ, ಅಲ್ಲಿ ಪಂಚಮಾಧಿಪತಿಯಾದಂತಹ ಶುಕ್ರ ಗ್ರಹ. ಶುಕ್ರ ನಿಮಗೆ ಪಂಚಮಾಧಿಪತಿ, ಕರ್ಮಾಧಿಪತಿಯೂ ಹೌದು. ಅದರ ನಿರುದ್ಯೋಗಿ ಮಕರ ರಾಶಿಯವರು ಜೂನ್ 6ನೇ ತಾರೀಕು ಶುಕ್ರನ ಆರಾಧನೆ ಮಾಡೋದ್ರಿಂದ ಉದ್ಯೋಗ ಪ್ರಾಪ್ತಿಯಾಗ್ತದೆ. 2ನೇದಾಗಿ ನೀವು ಕೈ ಹಾಕದಂತಹ ಕೆಲಸಗಳೆಲ್ಲ ಯಶಸ್ಸು ಸಿಗ್ತದೆ. ಸಂತಾನ ಇಲ್ಲದವರಿಗೆ ಸಂತಾನದ ವಿಚಾರದಲ್ಲಿ ವಿಶೇಷ ಅನುಗ್ರಹ ಉಂಟಾಗ್ತದೆ. ನೋಡಿ, ಈ ಪಂಚಗ್ರಹಗಳು 5 ಗ್ರಹಗಳಿಂದ ಹಲವಾರು, ಒಂದೊಂದು ಗ್ರಹವೇ ನಿಮಗೆ ಹಲವಾರು ವಿಚಾರಗಳನ್ನು ಅನುಕೂಲ ಮಾಡಿಕೊಡಲಿದೆ. ಸೊ ಆದ್ರಿಂದ ಅವತ್ತಿನ ದಿವಸ ವಿಶೇಷವಾಗಿ ನಾವು ನಿಮಗೊಂದು 3 ವಿಧದ ಪರಿಹಾರಗಳನ್ನು ಹೇಳ್ತೀನಿ. ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನು ಮಾಡಿ. ಮೊದಲನೇದು ಪಂಚಧಾನ್ಯಗಳನ್ನು ಇಟ್ಟುಕೊಂಡು ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಅದಕ್ಕೆ ನೀವು ಏನು ಮಾಡಬೇಕು? ನಿಮ್ಮ ಮನೆಯಲ್ಲೇ ನೀವು ಮಾಡಬಹುದಾದಂಥ ಪರಿಹಾರ. ನೀವು ಹಿಂದಿನ ದಿವಸವೇ ಅಂದರೆ 5ನೇ ತಾರೀಕೆ ಒಂದಿಷ್ಟು ದ್ರವ್ಯಗಳನ್ನು ತಂದಿಟ್ಕೋಬೇಕು. ಐಟಮ್ಸ್ 5 ಧಾನ್ಯಗಳನ್ನು ತಂದಿಟ್ಕೋಬೇಕು. ಗೋಧಿ, ಭತ್ತ, ಕಡಲೆಕಾಳು, ಹೆಸರು ಕಾಳು, ಅವರೆ, ಇದು 5 ಧಾನ್ಯಗಳನ್ನು ತಂದಿಟ್ಕೋಬೇಕು. ಏನು ಕೆ ಜಿಗಟ್ಟಲೆ ಅಲ್ಲ, 100 ಗ್ರಾಮ್ ಬೇಡ, 50 ಗ್ರಾಮ್, ಒಂದು ಮುಷ್ಟಿ 2 ಮುಷ್ಟಿ ಅಷ್ಟು ತಂದುಕೊಂಡ್ರು ಸಾಕು. 6ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ನಿಮ್ಮ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಅಲ್ಲೊಂದು ಬಾಳೆ ಎಲೆ ಒಂದು ರಂಗೋಲಿ ಹಾಕಬೇಕು. ರಂಗೋಲಿ ಮೇಲೆ ಬಾಳೆ ಎಲೆ ಹಾಕಬೇಕು. ಬಾಳೆ ಎಲೆ ಇಲ್ವಾ, ನಾಟ್ ವರಿ, ಒಂದು ಸ್ಟೀಲ್ ಪ್ಲೇಟ್ ಇಡಿ. ಹಿತ್ತಾಳೆ ತಾಮ್ರದ ಪ್ಲೇಟ್ ಇದ್ದರೆ ಇಡಿ, ಇಲ್ಲ ಅಂದರೆ ಒಂದು ಸ್ಟೀಲ್ ಪ್ಲೇಟ್ ಇಡಿ, ದೊಡ್ಡದು ಬಟ್ಲು, ದೊಡ್ಡದು ಪ್ಲೇಟು. ಅದ್ರ ತುಂಬ ಅಕ್ಕಿಯನ್ನು ಹಾಕಿ, ಅದ್ರ ಮೇಲೆ ಈ ಖಾಲಿ ಕಲಶ ಚೆಂಬು, ನಾನು ಹಾಗೆ ಹೇಳಿದ ಒಂದು ಕಲಶ ಚೆಂಬು ಬೇಕಾಗುತ್ತೆ. ಆ ಕಲಶ ಚೆಂಬು ಹಿಂದಿನ ದಿವಸ ತಂದಿಟ್ಕೊಳ್ಳಿ. ಆ ಕಲಶ ಚೆಂಬಿಡಿ. ಆ ಚೆಂಬಿನ ಒಳಗೆ ಈ ಧಾನ್ಯಗಳು ಒಂದೊಂದಾಗಿ ಹಾಕಿ. ಫಸ್ಟ್ ಗೋಧಿಯನ್ನು ಹಾಕಿ, ಓಂ ಸೂರ್ಯಾಯ ನಮಃ ಅಂತ ಗೋಧಿ ಹಾಕಿ. ಓಂ ಚಂದ್ರಾಯ ನಮಃ ಭತ್ತವನ್ನು ಹಾಕಿ. ಓಂ ಶುಕ್ರಾಯ ನಮಃ ಅವರೇ ಹಾಕಿ. ಓಂ ಗುರವೇ ನಮಃ ಕಡಲೆಕಾಳು ಹಾಕಿ. ಓಂ ಬುಧಾಯ ನಮಃ ಹೆಸರು ಕಾಳನ್ನು ಹಾಕಿ. ಹೀಗೆ ಆ ಪಂಚಧಾನ್ಯಗಳನ್ನು ಆ ಕಲಶ ಚೆಂಬು ತುಂಬ ಹೋಗ್ಬೇಕು. ಆ ಥರ ತುಂಬಿ ಅದರಲ್ಲಿ, ಆಯಿತಾ? ಅದ್ರ ಮೇಲೆ ಒಂದು ತೆಂಗಿನಕಾಯಿ ಹಿಡಿದಲ್ಲಿ ಅಡಿಕೆ ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟು ಅದಕ್ಕೆ ಹೂವೆಲ್ಲ ಹಾಕಿ ಅದು ಪೂಜೆ ಮಾಡಿ, ಆಯಿತಾ? ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿ. ಅಷ್ಟೋತ್ರ ಓದಿ ಅದರ ಮುಂದೆ 5 ಗ್ರಹಗಳ ಅಷ್ಟೋತ್ರವನ್ನು ಪಠನೆ ಮಾಡಬೇಕು.
ಸೂರ್ಯಾಷ್ಟೋತ್ರ, ಚಂದ್ರಾಷ್ಟೋತ್ರ, ಬುಧಾಷ್ಟೋತ್ರ, ಗುರು ಅಷ್ಟೋತ್ರ, ಶುಕ್ರಾಷ್ಟೋತ್ರ, ಈ 5 ಗ್ರಹದ ಅಷ್ಟೋತ್ರವನ್ನು ಅಲ್ಲಿ ಪಠನೆಯನ್ನು ಮಾಡಬೇಕು. ಆಯಿತಾ? ಆಮೇಲೆ ಊದಿನ ಕಡ್ಡಿ ಬೆಳಗ್ಗೆ ಒಂದು ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಅವತ್ತಿನ ಇಡೀ ದಿವಸ ಆ ಕಲಶ ಹಂಗೆ ಇರಲಿ ನಿಮ್ಮ ಮನೇಲಿ. 6ನೇ ತಾರೀಕು 7ನೇ ತಾರೀಕು ಬೆಳಗ್ಗೆ ಆ ಕಲಶವನ್ನು ತಗೊಂಡು ಮನೆ ಹತ್ತಿರದಲ್ಲಿರುವಂತಹ ಅರಳಿ ಮರ ವೃಕ್ಷ, ಅರಳಿಕಟ್ಟೆ ಅಂತೀವಲ್ಲ, ಅಲ್ಲಿ ಹೋಗಿ ಅದನ್ನು ಅದರ ಬುಡದಲ್ಲಿ ಆ ಧಾನ್ಯಗಳನ್ನು ಸಮರ್ಪಣೆ ಮಾಡಿ ಅಲ್ಲಿ ಹಿಂಗೆ ಅಲ್ಲಿ ಹಾಕ್ಬಿಡಿ. ಅದನ್ನು ಹಾಕಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡಿ ಮನೆಗೆ. ಸಿಂಪಲ್. ಈ ಒಂದು ಪಂಚಧಾನ್ಯ ವಿಶೇಷ ಪೂಜೆಯನ್ನು ನೀವು ಮಾಡೋದ್ರ ಮೂಲಕ ನಿಮಗೆ ಅಂದರೆ ಮಕರ ರಾಶಿಯನ್ನು 6ನೇ ತಾರೀಕು ಮಾಡ್ಬೇಕು. ನೀವು ಇದನ್ನು 5ನೇ ತಾರೀಕು ಎಲ್ಲ ಐಟಮ್ಸ್ ಎಲ್ಲ ತಂದಿಟ್ಕೊಂಡು 6ನೇ ತಾರೀಕು ಬೆಳಗ್ಗೆ ನೀವು ಇದನ್ನು ಮಾಡಬೇಕು. ಇದನ್ನು ಮಾಡಿದ್ರೆ ನಾನು ಆಗಲಿ ಹೇಳಿದಂಥ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ. ಒಂದು ಕಲ್ಲಿಗೆ ಎಲ್ಲ ಅಕ್ಕಿ ಹೊಡೆದ ನಂತರ ಅಷ್ಟು ಎರಡಲ್ಲ, ಒಂದು ಕಲ್ಲಿಗೆ 2 ಅಕ್ಕಿ ಹೊಡೆದ, ಒಂದು ಕಲ್ಲಿಗೆ ಎಲ್ಲ ಅಕ್ಕಿಗಳು ಹೊಡೆದಾಕ್ಬಿಡೋ ಅನ್ನೋ ಥರ ಎಲ್ಲ ಸಮಸ್ಯೆಗಳು ಹಾರೋಗುತ್ತೆ. ನಿಮ್ಮ ಹತ್ರ ಯಾವುದೂ ಸಮಸ್ಯೆ ಬರೋದು ಇದಷ್ಟು ಕೂಡ ಅನುಕೂಲ ಆಗುತ್ತೆ. ಅದು ಎಷ್ಟು ಸಿಂಪಲ್. ಇಲ್ಲಗಳು ಇದೆಲ್ಲ ತಂದಿಟ್ಕೊಡೋದು ಎಲ್ಲ ಮಾಡೋದು ತುಂಬ ಕಷ್ಟ. ಇನ್ನೊಂದು ನೆಕ್ಸ್ಟ್ ಪರಿಹಾರ ಏನು ಅಂತ, ನೆಕ್ಸ್ಟ್ ಪರಿಹಾರದಲ್ಲೂ ಕೂಡ ಅಷ್ಟೇ, ಅದು ರಾತ್ರಿ ಮಾಡ್ತಕ್ಕಂಥ ಪರಿಹಾರ. ಯಾಕೆಂದರೆ ನಿಮ್ಮ ಷಷ್ಠ್ಯಾಧಿಪತಿಯಾದ ಬುಧಗ್ರಹನೂ 5 ಪಂಚಗ್ರಹಗಳಲ್ಲಿ ಬಂದ, ಆದ್ದರಿಂದ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ, ಈ ನೆಗೆಟಿವ್ ಎನರ್ಜೀಸ್, ನಕಾರಾತ್ಮಕ ಶಕ್ತಿಗಳು ನಿಮ್ಮ ಶರೀರದಲ್ಲಿರುತ್ತೆ. ಇದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ರಾತ್ರಿ ದಿವಸ 6ನೇ ತಾರೀಕು ರಾತ್ರಿ ನಿಮಗೊಂದು ವಿಶೇಷವಾದ ಪರಿಹಾರವನ್ನು ಹೇಳ್ತೇನೆ. ರಾತ್ರಿ ಏನು ಮಾಡ್ಬೇಕು ನೀವು, ಅದಕ್ಕೂ ಅಷ್ಟೇ ಹಗಲಲ್ಲೇ ಒಂದು 5 ದ್ರವ್ಯಗಳನ್ನು ತಂದಿಟ್ಕೋಬೇಕು. ಕಲ್ಲುಪ್ಪು, ಒಣಮೆಣಸಿನಕಾಯಿ ಅಂದರೆ ಬ್ಯಾಡಿಗೆ ಮೆಣಸು, ಆಮೇಲೆ ಬಿಳಿ ಸಾಸಿವೆ, ಕರಿ ಸಾಸಿವೆ, ಲಿಂಬೆಹಣ್ಣು, ಈ 5 ದ್ರವ್ಯಗಳನ್ನು ತಂದಿಟ್ಕೋಬೇಕು. ನೀವು ತಂದಿಟ್ಕೊಂಡು 5ನೇ ತಾರೀಕು ಬೆಳಗ್ಗೆ 6ನೇ ತಾರೀಕು ಬೆಳಗ್ಗೆ ತಂದಿಟ್ಕೊಳ್ಳಿ. 6ನೇ ತಾರೀಕು ಸಾಯಂಕಾಲ ನಿಮ್ಮ ಮನೆಯಿಂದ ಹೊರಗಡೆ ಬಂದು, ಈಗ ನಿಮಗೆ ಸಮಸ್ಯೆ ಇದೆ ಅಂದರೆ ಬೇರೆ ನಿಮಗೆ ತೆಗಿಬೇಕು, ನಿಮ್ಮ ತಾಯಿ ಹೊರತುಪಡಿಸಿ ಬೇರೆ ಯಾರೂ ಪರವಾಗಿಲ್ಲ, ಒಂದು ಕಾಯಿ ಸಿಪ್ಪೆ ಬೆಂಕಿ ಮಾಡಿ ಇಟ್ಕೋಬೇಕು. ಕಾಯಿ ಸಿಪ್ಪೆ ಬೆಂಕಿ ಮಾಡಿ ಇಟ್ಕೋಬೇಕು, ಅದು ಕೆಂಡ ಥರ ಆಗಿರಬೇಕು. ಕೈಯಲ್ಲಿ ನಿಮಗೆ ನಿವಾಳಿಸೋರು ನಿಮ್ಮ ಅವರ ಕೈಯಲ್ಲಿ ಕಲ್ಲುಪ್ಪು, ಒಣಮೆಣಸು, ಬಿಳಿ ಸಾಸಿವೆ, ಕರಿ ಸಾಸಿವೆ ಇಟ್ಕೊಂಡು 3 ಬಾರಿ ಅಥವಾ 6 ಬಾರಿ ಅಥವಾ 9 ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಪ್ರದಕ್ಷಿಣಾಕಾರ ಅಪ್ರದಕ್ಷಿಣಾಕಾರವಾಗಿ ನಿಮಗೆ ನಿವಾಳಿಸ್ಬೇಕು. ನಿವಾಳಿಸ್ಬಿಟ್ಟು ಆ ಬೆಂಕಿ ಕೆಂಡ ಏನಿದೆಯಲ್ಲ ಅದರಲ್ಲಿ ಹಾಕ್ಬಿಡ್ಬೇಕು. ಚಟ 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 ಅಂತ ಉರಿದೋಗುತ್ತೆ, ಕೆಟ್ಟ ವಾಸನೆ ಬರುತ್ತೆ. ಯಾಕೆ ಅಂದರೆ ಆ ನೆಗೆಟಿವ್ ಎನರ್ಜಿ ಇದ್ರಿಂದ ಅದು ಕೆಟ್ಟ ವಾಸನೆ ಬರುತ್ತೆ. ಅದು ಸ್ವಲ್ಪ ವಾಸನೆ ಇದ್ದಾಗ ಬರುತ್ತೆ, ಘಾಟು ಬರುತ್ತೆ, ವಾಸನೆ ಬರುತ್ತೆ, ಎಲ್ಲ ಬರುತ್ತೆ. ಅದು ಎಲ್ಲ ಉರಿದೋದ್ಮೇಲೆ ಅದು ಸ್ವಲ್ಪ ಕಪ್ಪು ಆಗುತ್ತಲ್ಲ, ಬ್ಲ್ಯಾಕ್, ಮಸಿ, ಆ ಮಸಿಯನ್ನು ತೆಗೆದುಕೊಳ್ಳಬೇಕು. ಮಸಿಯನ್ನು ತೆಗೆದುಕೊಂಡು ನಿಮ್ಮ ಬಲಗಾಲಿನ ಅಂಗಾಲಿಗೆ, ಬಲಗೈನ ಅಂಗೈಗೆ ಹಾಗೂ ನಿಮ್ಮ ಬಲಗಡೆ ಹುಬ್ಬಿನ ಮೇಲ್ಭಾಗಕ್ಕೆ, ಈ 3 ಭಾಗಗಳಿಗೆ ಅದನ್ನು ಹಚ್ಚಿ. ಆಯಿತಾ? ಅದರಿಂದ ನಂತರ ಲಿಂಬೆಹಣ್ಣು ಹಾಗೆ ಮಿಕ್ಕೋಯ್ತು. ಆ ಲಿಂಬೆಹಣ್ಣು ಅಷ್ಟೇ ಅವ್ರಿಗೆ ಹೇಳಿ ನಿಮಗೆ ನಿವಾಳಿಸಿ 3, 6, 9 ಬಾರಿ ಹಿಂಗೆ ಇದು ಮಾಡಿ ನಿವಾಳಿಸ್ಬಿಟ್ಟು, ಆ ನಿವಾಳಿಸೋರು ಅವರ ಎಡಗಾಲಿನ ಕೆಳಗೆ ಹಾಕಿ ಇಮ್ಮಡಿಯಲ್ಲಿ ಅದನ್ನು ಹಾಕಿ ಪ್ರೆಸ್ ಮಾಡಬೇಕು. ಆಯಿತಾ? ಅದನ್ನು ಒತ್ತಬೇಕು. ಅದು ಫುಲ್ ರಸಾಲ ಹೊರಗೋಡು ಅಪ್ಪಚ್ಚಿ ಆಗುತ್ತೆ. ಅದನ್ನು ಮತ್ತೆ ಎತ್ಕೋಬೇಕು. ಎತ್ಕೊಂಡು 2 ಭಾಗ ಮಾಡಿ ಹಿಂಗೆ ಬಿಸಾಕಬೇಕು. ಆಯಿತಾ? ಅದರಿಂದ ಸಂಪೂರ್ಣ. ಆಮೇಲೆ ನೀವು ಕೈಕಾಲು ತೊಳ್ಕೊಂಡು ಮನೆ ಒಳಗೆ ಹೋದ್ರೆ ಆಯಿತು. ಸೊ ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ 2ನೇ ಪರಿಹಾರ. ಇದನ್ನು ಮಾಡಿಕೊಂಡ್ರು ಸಹ ನಿಮ್ಮೆಲ್ಲ ಈ ದೃಷ್ಟಿದೋಷ ಆದಿಗಳೆಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ. ನೆಕ್ಸ್ಟ್ 3ನೇಯ ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರ ಏನಪ್ಪ ಅಂದರೆ, 3ನೇಯ ಅದ್ಭುತವಾದಂತಹ ಪರಿಹಾರ, ಇದು ನೀವು ಮಾಡ್ತಕ್ಕಂಥದ್ದಲ್ಲ, ನಾನು ಮಾಡ್ತಕ್ಕಂಥದ್ದು, ನಾವು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಅಂದರೆ ನಾನು ಆಗಲೇ ಹೇಳ್ದಲ್ಲ ನಿಮಗೆ, ಇದು ಗ್ರಹಣದ ಸಮಯ ಥರ, ಗ್ರಹಣ ಥರ ಬಹಳ ಅಪರೂಪಕ್ಕೆ ಬರ್ತಕ್ಕಂಥ ಒಂದು ಸುಯೋಗ. ಪಂಚಗ್ರಹ ಮಹಾಕೂಟ ಅಂತಂದ್ರೆ 5 ಗ್ರಹಗಳು ಒಂದೇ ರಾಶಿಯಲ್ಲಿರ್ತದೆ. ಅದರಲ್ಲಿ ಒಂದು ಸ್ವಸ್ಥಾನ, ಒಂದು ಪರಮೋಚ್ಚ ಸ್ಥಿತಿಯಲ್ಲಿದೆ ಅಂತಂದಾಗ ಇಂಥ ಅದ್ಭುತವಾದಂಥ ಅವಕಾಶ ಮತ್ತೆ ಮತ್ತೆ ಬರಲ್ಲ. ಸೊ ಬಂದಾಗ ನಾವು ಅದನ್ನು ಬಳಸ್ಕೊಂಬಿಡ್ಬೇಕು. ಸೊ ಆವತ್ತಿನ ದಿವಸ ನಿಮ್ಮೆಲ್ಲರ ಈ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣದಿಂದಲೇ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಕುದೃಷ್ಟಿ ಪರಿಹಾರ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಅದು ಸೂಕ್ಷ್ಮವಾದಂಥ ಸಮಯ. 6ನೇ ತಾರೀಕು ಬಹಳ ಸೂಕ್ಷ್ಮವಾದಂಥ ಸಮಯ. ಅವತ್ತಿನ ದಿವಸ ನಿಮ್ಮ ಶರೀರ ಏನಿದೆಯಲ್ಲ, ನಿಮ್ಮ ಶರೀರದ ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಈ ಬಾಡಿ ಮೇಲೆ ಮತ್ತೆ ಪುನಃ ಇನ್ನೂ ಸೂಕ್ಷ್ಮ ಶರೀರ ಇರುತ್ತೆ, ಆರಾ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಅದೆಲ್ಲ ಫುಲ್ ಆ್ಯಕ್ಟಿವೇಟ್ ಆಗ್ತಕ್ಕಂಥ ಬಹಳ ಅದ್ಭುತವಾದಂಥ ಸಮಯ. ನಿಮ್ಮ ಏನು ನೆಗೆಟಿವ್ ಇದ್ರೂ ತೆಗೆದು ಬಿಡ್ಬೋದು, ಏನು ದೃಷ್ಟಿ ದೋಷ ಏನಿದ್ರು ಕೂಡ ಅದನ್ನು ತೆಗೆದು ಬಿಡ್ಬೋದು. ಆಯಿತಾ? ಸೊ ಅದು ಬಹಳ ಪವರ್ಫುಲ್ ಆಗಿದ್ದರಿಂದಾಗಿ ಅವತ್ತಿನ ದಿವಸವೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ.
ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಈ ಕೆಟ್ಟ ಕನಸು ಬೀಳೋದು, ಬೆಚ್ಚಿ ಬೀಳತಕ್ಕಂಥದ್ದು, ಏನೋ ನಿಮಗೆ ಈ ಹೆದ್ರ ಬೆವ್ರು ನಗದೋಗ್ದು ಯಾರೋ ಕುದಿಗೆ ಹೆಚ್ಚಿದಂಗೆ ಆಗ್ತಿದೆ ಗುರುಳೆ ರಾತ್ರಿ ಮಲ್ಕೊಂಡಂಗೆ ಅಂತೆಲ್ಲ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ. ಸೊ ಅಂಥದ್ದು ಏನೇ ಸಮಸ್ಯೆಗಳಿದ್ರೂ ಸಹ ಪರಿಹಾರವಾಗಬೇಕು. ಕೆಟ್ಟ ಕನಸುಗಳು ಪರಿಹಾರವಾಗಿ ಒಳ್ಳೊಳ್ಳೆ ಕನಸುಗಳು ನಿಮಗೆ ಸತ್ಯವಾಗಬೇಕು. ನಿಮಗೆ ಆ ಥರ ಸ್ವಪ್ನೇಶ್ವರಿ ಹೋಮ ಅಂತ ಪ್ರಪ್ರಥಮ ಬಾರಿ ನಮ್ಮ ಯಾಗಶಾಲೆ ಮಾಡ್ತಾ ಇದ್ದೀವಿ. ಸ್ವಪ್ನೇಶ್ವರಿ ಹೋಮವನ್ನು ಬಹಳ ಪವರ್ಫುಲ್ ಆಗಿರತಕ್ಕಂಥ ಹೋಮ ಅದು. ಸೊ ಅದನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಈ ವಾಸ್ತು ದೋಷಗಳು, ಯಾಕೆಂದರೆ ಈ ಪಂಚಗ್ರಹ ಮಹಾಯೋಗ ಕೂಟದಲ್ಲಿ ಕೂತ್ಕೊಂಡಾಗ ಎಲ್ಲ ವಾಸ್ತು ದೋಷಗಳು ಪರಿಹಾರ ಮಾಡ್ಕೊಳ್ಳೋಕ್ಕೂ ಇದು ಅದ್ಭುತ ಕ್ಲೆನ್ಸಿಂಗ್. ಮನೆಯೆಲ್ಲ, ಅದು ಬೇಕಾದ್ರೆ ಸ್ವಂತ ಮನೆ ಆಗಿರಲಿ, ಬಾಡಿಗೆ ಮನೆ ಆಗಿರಲಿ, ಲೀಸ್ ಮನೆ ಆಗಿರಲಿ, ಯಾವ ಮನೆ ಆಗಿರಬೇಕು, ಆ ಜಾಗವನ್ನು ಶುದ್ಧಿ ಮಾಡ್ಕೊಳ್ಳೋಕೆ ಅದ್ಭುತವಾದಂಥ ಸಮಯ ಇದು. ಸೊ ಆದ್ದರಿಂದ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಈ ಪಂಚಗ್ರಹಗಳಿದಾವಲ್ಲ, 5 ಗ್ರಹಗಳಿದಾರಲ್ಲ, ಆ 5 ಗ್ರಹಗಳಿಗೂ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ಮಹಾ ನವಗ್ರಹ ಶಾಂತಿ ಹೋಮಗಳು, ಈ ಪಂಚಗ್ರಹ ಮಹಾಕೂಟದ ವಿಶೇಷವಾದ ಗ್ರಹಗಳ ಹೋಮಗಳೆಲ್ಲ ಆಗ್ತದೆ. ಹಾಗೂ ಪ್ರಸಾದ ಸ್ವರೂಪವಾಗಿ ಒಂದು ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಶೇಷವಾದಂತಹ ಪ್ರಸಾದ ಸ್ವರೂಪದ ನಿಮಗೆ ಈ ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ. ಪಂಚಗ್ರಹ ಮಹಾಕೂಟದ ಒಂದು ಸಂದರ್ಭದಲ್ಲಿ ಆ ನಮ್ಮ ಯಾಗಶಾಲೆಯಲ್ಲಿ ಈ ಕೃಷ್ಣ ಕೀಲಕ ಅನ್ನುವಂಥ ಒಂದು ವಿಶೇಷವಾದ ರತ್ನವನ್ನ ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ವಾಸ್ತು ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಈ ಪಂಚಗ್ರಹಗಳ ಒಂದು ಏನು ಕೂಟದ ಎಲ್ಲ ಗ್ರಹಗಳ ಹೋಮವನ್ನು ಮಾಡಿ ನಿಮಗೆ ಈ ಒಂದು ಕೃಷ್ಣ ಕೀಲಕ ರತ್ನವನ್ನು ಅದರಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಎನರ್ಜೈಸ್ ಮಾಡಿ ನಾವು ನಿಮಗೆ ಇದನ್ನು ಕಳಿಸ್ಕೊಡ್ತೇವೆ. ಒಂದು ನೆನಪಿಟ್ಕೊಳ್ಬೇಕಿದೆ ಏನಪ್ಪ ಅಂತಂದರೆ, ಇದೊಂದು ವಿಶೇಷವಾದಂಥ ಸಂದರ್ಭದಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು. ಇದನ್ನು ನೀವು ಒಮ್ಮೆ ಬಳಸಿದ್ರೆ ನೀವೇ ಬಳಸಬೇಕು, ಬೇರೆಯವ್ರು ಬಳಸಂಗಿಲ್ಲ. ಬಳಸೋದು ಹೆಂಗೆ ಗುರುಗಳ, ಇದೇನು ಕುತ್ತಿಗೆಲ್ಲಿ ನೇತಾಕೋಬೇಕಾ ಇದನ್ನು ಅಂತ, ಹಾಗೆಲ್ಲ ಅವಶ್ಯಕತೆ ಇಲ್ಲ. ಇದನ್ನು ಏನು ಮಾಡಬೇಕು ಅಂತಂದರೆ, ಕಡ್ಡಾಯವಾಗಿ ನೀವು ಮಲಗುವ ಹಾಸಿಗೆಯಲ್ಲಿ ಇಟ್ಕೋಬೇಕು. ಇದನ್ನು ನಿಮ್ಮ ತಲೆದಿಂಬು ಕೆಳಗಡೆ ಇಟ್ಕೋಬಹುದು, ಇಲ್ಲ ನಿಮ್ಮ ಹಾಸಿಗೆಯಲ್ಲೂ ಇಟ್ಕೋಬಹುದು. 2 ಆಪ್ಷನ್ಸ್ ಇದೆ, ಯಾವುದಾದ್ರೂ ಪರವಾಗಿಲ್ಲ. ಇದ್ರ ಮೇಲೆ ನೀವು ಮಲಗಿದಾಗ, ಅಂದರೆ ಹಿಂಗೆ ಮಲ್ಕೊಂಡ್ರೆ ಚುಚ್ಚಿಬಿಡ್ತದೆ, ಮತ್ತೆ ಹೀಗೆ ಇದನ್ನು ಅಡ್ಡ ಇಟ್ಕೊಂಡು ಇದ್ರ ಮೇಲೆ ಮಲಗಬೇಕು. ಇಲ್ಲ ತಲೆದಿಂಬು ಕೆಳಗಡೆ ಆದರೂ ಇದನ್ನ ಇಟ್ಕೊಂಡು ಮಲ್ಕೋಬಹುದು. ನಿಮ್ಮ ನೆಗೆಟಿವ್ ಆರಾ ಏನಿದೆ, ನಿಮ್ಮ ಶರೀರದಲ್ಲಿರುವಂತಹ ಒಂದು ಎಂತ ಹೇಳ್ತೀವಿ, ನಿಮಗೆ ದೃಷ್ಟಿ ಇದರಿಂದ ಬರ್ತಕ್ಕಂಥದ್ದು ಇರುತ್ತಲ್ಲ, ಆ ಒಂದು ಶಕ್ತಿಯನ್ನು, ಕೆಟ್ಟ ಶಕ್ತಿಯನ್ನು ನಿವಾರಣೆ ಮಾಡ್ತಕ್ಕಂಥ ಆರಾ ಕ್ಲೆನ್ಸಿಂಗ್ ಅಂತ, ನಿಮ್ಮ ಇಡೀ ಸೂಕ್ಷ್ಮ ಶರೀರದ ಶುದ್ಧೀಕರಣವನ್ನು ಮಾಡ್ತಕ್ಕಂಥ ಶಕ್ತಿ ಈ ಒಂದು ರತ್ನಕ್ಕಿದೆ, ಈ ಕೃಷ್ಣ ಕೀಲಕ ರತ್ನಕ್ಕಿದೆ. ಇದನ್ನು ನಾವು ಇಷ್ಟೆಲ್ಲ ಹೋಮ್ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಯಾವತ್ತು ಎನರ್ಜೈಸ್ ಮಾಡ್ತಾ ಇದ್ದೇವೆ? ಪಂಚಗ್ರಹ ಮಹಾಕೂಟ ಇರತಕ್ಕಂಥ 5 ಗ್ರಹಗಳು ಒಂದೇ ರಾಶಿಯಲ್ಲಿರ್ತಕ್ಕಂಥ ಅಮಾವಾಸ್ಯೆಯ ಪರ್ವಕಾಲದ ದಿವಸ ನಾವು ಈ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇಂತಹ ಸಮಯ ಮತ್ತೆ ಬರೋದು ಯಾವಾಗೂ ಗೊತ್ತಿಲ್ಲ. ಅವತ್ತಿನ ದಿವಸ ಮತ್ತೆ ಇದೇ ರೀತಿಯಾದಂತಹ ದ್ರವ್ಯವನ್ನು ನಾವು ಎನರ್ಜೈಸ್ ಮಾಡ್ತೀವ ಅನ್ನೋಂಥದ್ದು ಪ್ರಶ್ನೆ, ದೊಡ್ಡ ಪ್ರಶ್ನೆ. ಸೊ ಆದ್ದರಿಂದ ಸದ್ಯದಲ್ಲಿಲ್ಲ. ಸೊ ಆದ್ದರಿಂದ ದಯವಿಟ್ಟು ಇಂಥ ಸಂದರ್ಭವನ್ನು ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜೂನ್ 6ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಗೆಲ್ಲರಿಗೂ ಸಂಕಲ್ಪವನ್ನು ಹೇಳ್ಕೊಡ್ತೇನೆ. ಸಾಧ್ಯ ಬೆಳಗ್ಗೆ ಲೈವಲ್ಲಿ ನೀವು ಸಂಕಲ್ಪ ಹೇಳ್ಕೊಳ್ಳಿ. ಬೆಳಗ್ಗೆ 10:30ಯಿಂದ ಹೋಮ ಪ್ರಾರಂಭವಾಗ್ತದೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು. ನಿಮ್ಮ ಈ ಎಲ್ಲ ಹೋಮಗಳಲ್ಲೂ ಸಹ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಈ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನು ಡೈಲಿ ಹಣೆಗೆ ಹಚ್ಕೊಳ್ಳಿ. ಹಾಗೂ ಈ ಕೃಷ್ಣ ಕೀಲಕ ರತ್ನ ಏನಿದೆ ಇದ್ರ ಮೇಲೆ ದಯವಿಟ್ಟು ಮಲ್ಕೊಳ್ಳಿ, ನಿಮ್ಮ ಹಾಸಿಗೆಲಿ ಇಟ್ಕೊಂಡು ಮಲ್ಕೊಳ್ಳಿ. ನೆನ್ಪಿಟ್ಕೊಳ್ತಕ್ಕಂಥದ್ದು ಅಂದರೆ, ಒಮ್ಮೆ ನೀವು ಇದ್ರ ಮೇಲೆ ಬಳಸಲಿಕ್ಕೆ ಆರಂಭ ಮಾಡಿದ್ರಿ, ಇದನ್ನು ನೀವು ಬಳಸ್ತಾ ಇದ್ದೀರಾ ಅಂತ ಆದರೆ ದಯವಿಟ್ಟು ಇದನ್ನು ಇನ್ನೊಬ್ರಿಗೆ ಕೊಡೋಂಗಿಲ್ಲ. ಅಂದರೆ ನನ್ನ ಮಗನೇ ಕೊಟ್ಬಿಡೋಣ, ನಮ್ಮ ಯಜಮಾನ್ರು, ನನ್ನ ಹೆಂಡತಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂಗಿ, ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ ಅಂದ್ಕೊಂಡು ಒಬ್ಬರು ಬಳಸಿದ್ನ ಇನ್ನೊಬ್ರಿಗೆ ಕೊಡೋಂಗಿಲ್ಲ. ಅಂದರೆ ಆರಾ ಡಿಫ್ರೆನ್ಸ್ ಆಗಿಬಿಡುತ್ತೆ. ನಿಮ್ಮ ಆರಾಗೆ ಆ ಆರಾಗೆ ತುಂಬ ವ್ಯತ್ಯಾಸ ಬಂದ್ಬಿಡುತ್ತೆ. ಆದ್ದರಿಂದ ಇದು ನಿಮಗೆ ಸಮಸ್ಯೆಯನ್ನು ಕೊಡ್ತದೆ. ಸೊ ಆದ್ದರಿಂದ ಇದನ್ನು ದಯವಿಟ್ಟು ಬೇರೆಯವ್ರಿಗೆ ಕೊಡಬೇಡಿ. ಒಮ್ಮೆ ನಿಮ್ಮ ಹೆಸರು ಸಂಕಲ್ಪ ನೀವು ಬಳಸಿದ ಮೇಲೆ ನೀವೇ ಬಳಸಬೇಕು ಇದನ್ನು, ಅಲ್ವಾ? ಈ ಕೆಟ್ಟ ಕೆಟ್ಟ ಕನಸುಗಳು ಬೀಳೋದಿದ್ರಿಗೂ ಸಹ ಪರಿಹಾರವಾಗುತ್ತೆ. ಈ ದೃಷ್ಟಿ, ತುಂಬ ದೃಷ್ಟಿ, ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ನಿಮ್ಮನ್ನು ನೋಡಿದಾಗ ನಿಮಗೆ ದೃಷ್ಟಿ ಆಗುತ್ತೆ. ಕೆಲವರು ನಿಮ್ಮ ಬಗ್ಗೆ ಮಾತಾಡಿ ನಿಮಗೊಂದಿಷ್ಟು ದೃಷ್ಟಿ ಮಾಡಾಕ್ತಾರೆ. ಕೆಲವರು ಮಾಟ ಮಂತ್ರ ಮಾಡಿಸಿ ಹಾಕ್ತಾರೆ. ಕೆಲವರು ಮನಸ್ಸಲ್ಲೇ ಕೊರಗಿ ನಿಮಗೊಂದು ದೃಷ್ಟಿ ಮಾಡಾಕ್ತಾರೆ. ಸೊ ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಹೇ ಅಂತ. ನಾವು ವ್ಯಕ್ತಿಯನ್ನು ಹಿಡ್ಕೋಬೋದು, ವ್ಯಕ್ತಿಯ ಮನಸ್ಸನ್ನು ಹಿಡ್ಕೊಳಕ್ಕಾಗಲ್ಲ.
ಆಯ್ತಲ್ವಾ? ಸೊ ಅದರಿಂದ ಸೊ ಪ್ರತಿಯೊಬ್ಬ ವ್ಯಕ್ತಿಯ ಹ್ಯೂಮನ್ ನೇಚರ್ ಏನು ಅಂತಂದರೆ ಎಲ್ಲರೂ ಚೆನ್ನಾಗಿರ್ಬೇಕು, ಬಟ್ ನನ್ನಷ್ಟಲ್ಲ ಅನ್ನೋ ಥರದ್ದು. ಸೊ ಯಾರೇ ಇರಲಿ, ನಿಮ್ಮ ಒಳಿತನ ಬಯಸೋರು ಕೂಡ ಹೆಂಗೆ ಬಯಸ್ತಾರೆ ಅಂದರೆ, ನೀನು ಚೆನ್ನಾಗಿರಪ್ಪ, ನನ್ನಷ್ಟು ಚೆನ್ನಾಗಿರೋದು ಬೇಡ ಅಂತ. ನನಗಿನ್ನ ಚೆನ್ನಾಗಿದೆ ಅಂದರೆ ನೀನು ಎಂಥವೇ ಆಗಿರೋ, ಎಷ್ಟೇ ಬೇಕೋನೇ ಆಗಿರೋ, ನಿನ್ನ ಬಗ್ಗೆ ದೃಷ್ಟಿ ಆಗಿಬಿಡುತ್ತೆ. ಸೊ ಅದರಿಂದ ಹ್ಯೂಮನ್ ನೇಚರ್ ಅದು. ಸೊ ಅದರಿಂದ ಆ ಹ್ಯೂಮನ್ ನೇಚರ್ ಆಗಿರತಕ್ಕಂಥ ಹೊಟ್ಟೆ ಉರಿ, ದೃಷ್ಟಿ ಸ್ವರೂಪದಲ್ಲಿ ಹೊಟ್ಟೆ ಕಿಚ್ಚು ಇದೆಲ್ಲ, ಅದು ದೃಷ್ಟಿ ಸ್ವರೂಪದಲ್ಲಿ ನಿಮ್ಮ ಮೇಲೆ ಬಿದ್ದಾಗ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಈ ಕೃಷ್ಣ ಕೀಲಕ ರತ್ನವನ್ನು ಡೈಲಿ ನೀವು ನಿಮ್ಮ ಹಾಸಿಗೆಲಿ ಇಟ್ಕೊಂಡು ಮಲ್ಕೊಂಡಾಗ ಏನಾಗುತ್ತೆ, ನೀವು ಹೊರಗಡೆಯಿಂದ ಏನೇನು ನೆಗೆಟಿವ್ ಎನರ್ಜೀಸ್ ಜೊತೆಗೆ ಡೈಲಿ ಬರ್ತಾ ಇರ್ತೀರಾ, ನೀವು ರಾತ್ರಿ ಮಲ್ಕೊಂಡಿರ್ತೀರ, ಬೆಳಗ್ಗೆ ಎಷ್ಟಲ್ಲಿ ಕ್ಲೆನ್ಸಿಂಗ್ ಆಗಿರುತ್ತೆ, ಅವರ ಕ್ಲೆನ್ಸಿಂಗ್ ಆಗಿರುತ್ತೆ, ಬೆಳಗ್ಗೆ ಎದ್ದು ಮತ್ತೆ ಫ್ರೆಶ್ ಆಗಿ ಹೋಗ್ತೀರಾ, ಮತ್ತೆ ರಾತ್ರಿ ಬಂದು ಮಲ್ಕೊತೀರಾ ಇದ್ರ ಮೇಲೇ, ಮತ್ತೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಹೋಗ್ತೀರಾ. ಸೊ ಈ ವಿಚಾರವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ವಾ? ಸೊ ನೀವು ಬಳಸಿದ್ನ ದಯವಿಟ್ಟು ಇನ್ನೊಬ್ಬರಿಗೆ ಕೊಡಬೇಡಿ. ಅವ್ರಿಗೆ ಬೇರೆ ಇನ್ನೊಂದು ಬೇಕಾದ್ರೆ ತರಿಸ್ಕೊಳ್ಳೋಕೆ ಹೇಳಿ, ಮೊದಲೇ ಸಂಕ್ರಮ ಸೇವೆಗೆ ಹೆಸರು ಕೊಟ್ಕೊಂಡು ತರಿಸ್ಕೊಳ್ಳೋಕೆ ಹೇಳಿ. ಬಟ್ ದಯವಿಟ್ಟು ನೀವು ಬಳಸಿದ್ದು ಇನ್ನೊಬ್ರಿಗೆ ಕೊಡಿಸ್ಬೇಕು ಅಷ್ಟೇ, ಜಸ್ಟ್ ಸಾಕು. ಇಷ್ಟು ಮಾಡ್ಕೊಂಡು ಹೋದರೂ ಸಾಕು. ಈ ನೆಗೆಟಿವ್ ಎನರ್ಜಿ ಇದಾಗುತ್ತೆ. ಹಾಗೂ ಈ ಜೂನ್ 6ನೇ ತಾರೀಕು ಪರ್ವಕಾಲದ ಒಂದು ಸಂಪೂರ್ಣ ಫಲವನ್ನು ಈಸಿಯಾಗಿ ತೊಗೊಂಡಂಗೆ ಆಗುತ್ತೆ. ಯಾವ್ಯಾವ ಗ್ರಹಕ್ಕೆ ನಾವು ಪೂಜೆ ನಿಮ್ಗೆ ಹೇಳ್ತಾ ಇದ್ದೀನೋ ಅಷ್ಟು ಧಾನ್ಯಗಳಿಟ್ಕೊಂಡು ಅದು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಗುರುಗಳೇ, ಏನು ಏನೋ ಅವಶ್ಯಕತೆ. ನಾವು ಆ ಗ್ರಹಗಳಿಗೆ ಹೋಮವನ್ನೇ ಮಾಡ್ತಾ ಇದ್ದೇವೆ. ನೀವು ಬರೀ ಪೂಜೆ ಮಾಡೋದಷ್ಟು ನಾವು ಹೋಮವನ್ನೇ ಪವರ್ಫುಲ್ಲಾಗಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಅದೆಲ್ಲದರ ಎನರ್ಜೈಸ್ ಆಗಿ ಒಂದು ಪ್ರಸಾದ ನಿಮಗೆ ಕೊಡ್ತಾ ಇದ್ದೇವೆ. ಜಸ್ಟ್ ಇದನ್ನು ನೀವು ತಲೆದಿಂಬಡಿ ಇಟ್ಕೊಂಡು ನಮ್ಮಲ್ಕೊಂಡ್ರೆ ಸಾಕು, ಇಷ್ಟು ಸಿಂಪಲಾಗಿ ಮಾಡ್ಕೊಂಡ್ರೆ ಸಾಕು. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲೋದು ಏನು ಗೊತ್ತಿದೆ ಅದು ನಿಮ್ಮ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.